ಇಂದಿನ ತರಗತಿಯಲ್ಲಿ ನಾವು ಕ್ರಿಸ್ತಪೂರ್ವ 5 ಮತ್ತು 6ನೇ ಶತಮಾನದಲ್ಲಿ ವೈದಿಕ ಧರ್ಮದ ವಿರುದ್ಧವಾಗಿ ಅನೇಕ ಹೊಸ ಮತಗಳು ಉದಯ ಆಗ್ತವೆ. ಅಂತಹ ಹೊಸ ಮತಗಳಲ್ಲಿ ಜೈನ ಧರ್ಮವು ಕೂಡ ಒಂದಾಗಿದೆ. ಇಂದಿನ ತರಗತಿಯಲ್ಲಿ ನಾವು ಜೈನ ಧರ್ಮದ 24ನೇ ತೀರ್ಥಂಕರಾದಂತಹ ವರ್ತಮಾನ ಮಹಾವೀರನ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ವರ್ತಮಾನನು ಕ್ರಿಸ್ತಪೂರ್ವ 599ರಲ್ಲಿ ವೈಸಾಲಿಯಲ್ಲಿ ಜನಿಸಿದರೆ. ವರ್ತಮಾನನು ಕ್ರಿಸ್ತಪೂರ್ವ 599ರಲ್ಲಿ ವೈಸಾಲಿಯಲ್ಲಿ ಜನಿಸಿದರೆ. ಇವರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲದೇವಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲದೇವಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶೂಲದೇವಿ. ಇವರ ತಂದೆಯು ಜ್ಞಾತ್ರಿಕ ಎಂಬ ಬುಡಕಟ್ಟಿನ ರಾಜನಾಗಿರ್ತಾನೆ. ತಾಯಿ ಲಿಚ್ಛವಿಯ ಯುವರಾಣಿಯಾಗಿರ್ತಾರೆ. ಅವರ ಮಗನಾಗಿ ಜನಿಸಿದಂತಂದ್ರೆ ವರ್ತಮಾನ. ವರ್ತಮಾನನು ತನ್ನ 30 ವಯಸ್ಸಿನವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸತ್ಯಾನ್ವೇಷಣೆಗೆ ಮುಂದಾಗಲಿಲ್ಲ. ತನ್ನ 30ನೇ ವಯಸ್ಸಿನಲ್ಲಿ ವರ್ತಮಾನನಿಗೆ ಸತ್ಯ ಅಂದ್ರೆ ಏನು, ಸತ್ಯವನ್ನು ಹುಡುಕಬೇಕು ಅನ್ನುವಂಥದ್ದು ಅವನ ಮನಸ್ಸಲ್ಲಿ ಬರ್ತದೆ. ಆ ಕಾರಣದಿಂದ ವರ್ತಮಾನ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ 30ನೇ ವಯಸ್ಸಿನಲ್ಲಿ ತನ್ನ ಸಂಸಾರವನ್ನು ಬಿಟ್ಟು, ತನ್ನ ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಆತರ ಮನೆ ಬಿಟ್ಟು ಹೋಗ್ತಾನೆ. ಮನೆ ಬಿಟ್ಟು ಹೋಗಿ ಸುಮಾರು ವರ್ಷಗಳ ಕಾಲ ಅಲೆದಾಟ ಮಾಡ್ತಾನೆ. ಅಲೆದು ಅವನಿಗೆ ಸತ್ಯ ಅಂದ್ರೆ ಏನಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಆತ 12 ವರ್ಷಗಳ ಕಾಲ ಎಲ್ಲ ಅಂದ್ರೆ ಗಂಗಾ ಮತ್ತು ಯಮುನಾ ನದಿ ತೀರ ಪ್ರದೇಶಗಳ ಎಲ್ಲಾ ಕಡೆನೂ ಕೂಡ ಹೋಗ್ತಾನೆ. ಹೋಗಿ ಸತ್ಯ ಅಂದ್ರೆ ಕೂಡ ಗೊತ್ತಾಗೋದಿಲ್ಲ. ಕೊನೆಗೆ ತನ್ನ 42ನೇ ವಯಸ್ಸಿನಲ್ಲಿ ಆತನಿಗೆ ಜ್ಞಾನೋದಯ. 42ನೇ ವಯಸ್ಸಿನಲ್ಲಿ ಜ್ಞಾನೋದಯ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಆತ ತನ್ನ ದೇಹವನ್ನೇ ದಂಡಿಸ್ಕೊಳ್ತಾನೆ. ತನ್ನ ದೇಹವನ್ನು ಯಾವ ತರ ದಂಡಿಸ್ಕೊಳ್ತಾನೆ ಅಂತಂದ್ರೆ, ಆತ ಉಪವಾಸ ಕೈಗೊಳ್ತಾನೆ, ತಪಸ್ಸು ಮಾಡ್ತಾನೆ. ಈ ಎಲ್ಲ ಕಾರಣದಿಂದ ಆತನಿಗೆ ಜ್ಞಾನೋದಯ ಆಗ್ತದೆ. ಈ ಜ್ಞಾನೋದಯನೇ ನಾವು ಕೇವಲಿನ್ ಅಂತ ಅಕ್ಷರ ಇದರಿಂದ ಕರೀತೀವಿ. ಕೇವಲಿನ್ ಅಂತ ಕರೀತೀವಿ. ಕೇವಲಿನ್ ಅಂತಂದ್ರೆ ಬೇರೆ ಏನಿಲ್ಲ ಮಕ್ಕಳ, ಜ್ಞಾನೋದಯ ಅಂತ ಅರ್ಥ ಕೊಡ್ತದೆ. ಕೊನೆಗೆ ವರ್ತಮಾನನು ಇಂದ್ರಿಯಗಳನ್ನ ನಿಗ್ರಹಿಸಿ ಸುಖ ಮತ್ತು ದುಃಖಗಳ ನಿಯಂತ್ರಣ ಮಾಡ್ತಾನೆ. ಇಂದ್ರಿಯಗಳನ್ನ ನಿಗ್ರಹಿಸಿ ಸುಖ ದುಃಖಗಳನ್ನ ನಿಯಂತ್ರಣ ಮಾಡ್ತಾನೆ. ಈ ಕಾರಣದಿಂದ ವರ್ಧಮಾನನಿಗೆ ಮಹಾವೀರ ಅಂತ ಹೆಸರು ಬರುತ್ತೆ. ವರ್ಧಮಾನನಿಗೆ ಮಹಾವೀರ ಅಂತ ಹೆಸರು ಬರೋ ಕಾರಣ ಏನು? ಇಂದ್ರಿಯಗಳು ಅಂದ್ರೆ, ಇಂದ್ರಿಯಗಳು ಅಂತಂದ್ರೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಅಂತ ಏನ್ ಕರಿತೀವೋ ಅಂತವನ್ನೆಲ್ಲ ನಿಗ್ರಹಿಸ್ತಾನೆ. ಇಂದ್ರಿಯಗಳನ್ನ ನಿಗ್ರಹಿಸಿ ಸುಖ ಮತ್ತೆ ದುಃಖದಲ್ಲಿ ನಿಯಂತ್ರಣ ಸಾಧಿಸ್ತಾನೆ. ಆ ಕಾರಣದಿಂದ ಇದನಿಗೆ ಏನಂತ ಕರೀತಾರೆ ಅಂತಂದ್ರೆ ಮಹಾವೀರ ಅಂತ ಕರೀತಾರೆ. ಕೊನೆಗೆ ವರ್ಧಮಾನ ಮಹಾವೀರನು ತನ್ನ ತಿಳಿದಿರುವಂತಹ ಸತ್ಯವನ್ನು ಎಲ್ಲಾ ಕಡೆ ಪ್ರಸರಿಸ್ತಾರೆ. ಕೊನೆಗೆ ವರ್ಧಮಾನ ಮಹಾವೀರನು ತನಗೆ 72 ವಯಸ್ಸಿನಲ್ಲಿ ಆತ ಬಿಹಾರದ ಪಾವ ಎಂಬಲ್ಲಿ ಮರಣ ಹೊಂದಿದ್ದಾನೆ. ಎಲ್ಲಿ ಮರಣ ಹೊಂದಿದ್ದಾನೆ? ಬಿಹಾರದ ಪಾವ ಎಂಬಲ್ಲಿ. ಮಕ್ಕಳು, ವರ್ಧಮಾನ ಮಹಾವೀರನು ನೋಡಿದ್ದೀರಾ? ಓಕೆ, ನೋಡಿರಿ. ವರ್ತಮಾನ ಮಹಾವೀರ ನೋಡಿ, ಈತನನ್ನು ವರ್ತಮಾನ ಮಹಾವೀರ ನೋಡಿದ. ಇಲ್ಲಿ ತಪಸ್ಸು ಮಾಡ್ತಾರೆ ಅಂತ ಹೇಳ್ತಾ ಇದ್ದಲ್ಲ, ಆ ತಪಸ್ಸಿನಲ್ಲಿ ಕುಳಿತಿರುವಂತಹ ರೀತಿ, ಈ ರೀತಿಯಾಗಿ ವರ್ಧಮಾನ ಮಹಾವೀರನು ತನ್ನದೇ ಆದಂತಹ ಒಂದು ಜೀವನ ಚರಿತ್ರೆ ಹೊಂದಿದ್ದಾನೆ. ಇಂದಿನ ತರಗತಿಯಲ್ಲಿ ನಾವು ವರ್ಧಮಾನ ಮಹಾವೀರನ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾದ್ರೆ ಮಕ್ಕಳೇ, ಇಂದಿನ ತರಗತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಗೊತ್ತಿರುವಂತಹ ವಿದ್ಯಾರ್ಥಿಗಳು ಕೈ ಮೇಲಕ್ಕೆ ಎತ್ತಿ ಉತ್ತರಗಳನ್ನ ಉತ್ತರಿಸಬೇಕಾಗುತ್ತದೆ. ವರ್ಧಮಾನ ಮಹಾವೀರನ ತಂದೆ ತಾಯಿ
ತಾಯಿಯ ಹೆಸರೇನು ಹೇಳಿ ಜ್ಞಾನೇಶ್ವರಿ. ಗುಡ್, ಕುಳಿತುಕೊಳ್ಳಿ. ವರ್ಧಮಾನ ಮಹಾವೀರನ ತಾಯಿ ಯಾವ ವಂಶಕ್ಕೆ ಸೇರಿದಂತವಳು ಹೇಳಿ? ಲಿಚ್ಚವಿ. ಗುಡ್, ಕುಳಿತುಕೊಳ್ಳಿ. ವರ್ಧಮಾನನಿಗೆ ಮಹಾವೀರ ಎಂಬ ಹೆಸರು ಬರಲು ಕಾರಣವೇನು? ಯಾರು ಗೊತ್ತಿದೆ? ಗೊತ್ತಿದ್ಯಾ? ಹೇಳಿ ಪವಿತ್ರ. ಓಕೆ, ಕರೆಕ್ಟ್ ಆನ್ಸರ್ ಯಾರು ಕೊಡ್ತೀರಾ? ಉತ್ತರ ಸರಿಯಾಗಿದೆ, ಅಪೂರ್ಣವಾಗಿದೆ ಅಷ್ಟೇ. ಹೇಳ್ಬೇಡಿ, ಹೇಳ್ತೀನಿ. ಅವರು ಜ್ಞಾನ ಮಾಡುವುದರಿಂದ ಅವರಿಗೆ ಮಹಾವೀರ ಎಂದು ಹೆಸರು. ಓಕೆ, ಕುಳಿತುಕೊಳ್ಳಿ. ಓಕೆ, ಇದ್ರ ಬಗ್ಗೆ ಸ್ಪಷ್ಟವಾದ ಉತ್ತರ ಯಾರು ಹೇಳ್ತೀರಾ? ಓಕೆ, ಹೇಳಮ್ಮ. ವರ್ಧಮಾನ ಮಹಾವೀರನು ತನ್ನ ದೇಹ ದಂಡನೆ ಮಾಡಿ ಕಾಮ, ಕ್ರೋಧ, ಇಂದ್ರಿಯಗಳನ್ನು ನಿಗ್ರಹಿಸಿದ ಕಾರಣದಿಂದಾಗಿ ವರ್ಧಮಾನ ಮಹಾವೀರನಿಗೆ ವರ್ಧಮಾನ ಮಹಾವೀರ ಎಂಬ ಹೆಸರು ಬಂತು. ಕುಳಿತುಕೊಳ್ಳಮ್ಮ. ನಾನು ಹೇಳಿದೆ ಮಕ್ಕಳು ಏನಂತ, ಇಂದ್ರಿಯಗಳನ್ನ ನಿಗ್ರಹಿಸಿ ಸುಖ ಮತ್ತೆ ದುಃಖಗಳನ್ನ ನಿಯಂತ್ರಿಸುವುದಕ್ಕೆ ವರ್ಧಮಾನನಿಗೆ ಮಹಾವೀರ ಎಂಬ ಹೆಸರು ಬಂತು. ಓಕೆ, ಧನ್ಯವಾದಗಳು.